ಹೆಲೋ ಮೈ ಪುಟಾಣೀಸ್ ಅಂಡ್ ಬಟಾಣೀಸ್, ಹೇಗಿದ್ರಾ ಎಲ್ಲರೂ? ನೀವೆಲ್ಲರೂ ಕೂಡ ಮಸ್ತ್ ಆಗಿದ್ರಾ, ಖುಷಿ ಆಗಿದ್ರಾ ಅಂತ ಹೇಳಿ ಅನ್ಕೊಳ್ತೀನಿ. ಅಕ್ಟೋಬರ್ವರೆಗೂ ಏನು ಓದಲೇ ಇಲ್ಲ. ಇನ್ನಾದರೂ ನಾನು ಸ್ಟಡಿಯನ್ನು ಕರೆಕ್ಟಾಗಿ ಪ್ರೋಗ್ರೆಸಿವ್ ವೇನಲ್ಲಿ ಓದಬೇಕು, ಕರೆಕ್ಟಾಗಿ ಒಂದು ಸ್ಟ್ರಾಟಜಿ ನನಗೆ ಬೇಕು, ಯಾರಾದರೂ ಹೇಳ್ಕೊಡೋರು ಇದ್ದೀರಾ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಕ್ವೆಶನ್ ಮೂಡಿತ್ತು ಅಂತ ಹೇಳಿ ನನಗೆಲ್ಲೋ ಒಂದು ಕಡೆ ಫೀಲ್ ಆಯಿತು. ದ್ಯಾಟ್ಸ್ ವೈ ಐ ಆಮ್ ಹಿಯರ್ ಟು ಗಿವ್ ಯು ಸರ್ಟನ್ ಟಿಪ್ಸ್. ನಿಮ್ಗೆ ಅದು ಅಪ್ಲಿಕೇಬಲ್ ಆದರೆ ನೀವು ಅದನ್ನು ತಗೊಳ್ಬಹುದು, ಅಥವಾ ಸರ್ಟನ್ ಸ್ಟ್ರಾಟಜಿ ಮೆಥಡ್ಸ್ ಥ್ರೂ ವಿಚ್ ಯು ಕ್ಯಾನ್ plan your October, November, December and February, January and February to score best marks in your boards. ನೀವು ಮಾಡ್ತಾ ಇದ್ದೀರಾ ಆಲ್ರೆಡಿ ಅಂತ ಹೇಳಿದ್ರೆ ಗುಡ್, ಕೀಪ್ ಇಟ್ ಅಪ್. ಹಾಗಾದ್ರೆ ಯಾವುದೆಲ್ಲ ಈ ಸ್ಟ್ರಾಟಜಿ ಮೆಥಡ್ಸ್, ಏನೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ? ಬಿಫೋರ್ ಐ ಗಿವ್ ಯು ಎನಿ ಐಡಿಯಾ, ಫಸ್ಟ್ ಥಿಂಗ್ ಇಸ್ ಡು ನಾಟ್ ಬೈ ಹಾರ್ಟ್ ಮಾಡಬೇಡಿ, ಸ್ಟಕ್ ಆಗಿ ಹೋಗ್ತೀರಾ. ಯಾಕೆಂದರೆ ಕಾನ್ಸೆಪ್ಟ್ ಮೇಲೆ ಡೈರೆಕ್ಟ್ ಕ್ವೆಶನ್ಸ್ಗಳು ಒಂದಿಷ್ಟಿರುತ್ತೆ, ಬಟ್ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ಗಳನ್ನ ಕೇಳ್ತಾರೆ ಈ ಸಲ ಅವರು. ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ನ ಕೇಳ್ತಾರೆ ಅಂತ ಹೇಳಿದ್ರೆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಅದು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ, ಸೈನ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಸೋಷಿಯಲ್ ಸ್ಟಡೀಸ್ ಆಗಿರಲಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ನಿಮ್ಮ ತಲೆಯಲ್ಲಿ ಅದು ಅರ್ಥ ಮಾಡಿಕೊಂಡ್ರೆ ನಿಮ್ಮ ತಲೆಯಲ್ಲಿ ಅದು ಲಾಂಗ್ ಟೈಮ್ ಉಳಿಯುತ್ತೆ. ಇಲ್ಲ ಇವತ್ತು ಓದಿದ್ ನಾಳೆ ಮರ್ತು ಹೋಗುತ್ತೆ, ಆಮೇಲೆ ನೀವು ಹೇಳ್ತೀರಾ ನಾನು ದಿನ ಓದ್ತೀನಿ ನನಗೇನು ನೆನಪಿರಲ್ಲ ಅಂತ ಹೇಳಿ. ದಿನ ಓದೋದಲ್ಲ, ದಿನ ಓದಬೇಕಾದ್ರೆ ಓದಿದ್ರಲ್ಲಿ ಎಷ್ಟು ತಲೆಗೆ ಹೋಯ್ತು, ಎಷ್ಟು ಅರ್ಥ ಮಾಡ್ಕೊಂಡೆ, ಅದನ್ನ ಯಾವ ಥರ ಎಂಜಾಯ್ ಮಾಡಿದೆ ನೀನು, ಅದು ಇಂಪಾರ್ಟೆಂಟ್. ಮೂವಿ ಎಂಜಾಯ್ ಮಾಡ್ತೀಯಾ, ನೆನ್ಪಿಟ್ಕೋತೀಯಾ ಅಲ್ವಾ? ಕ್ಲಾಸ್ 9th ನೋಡಿರೋ ಮೂವಿ ನಿನಗೆ 22 ವರ್ಷ ಆದರೂ ನೆನಪಿರುತ್ತೆ. ಅದೇ ಕ್ಲಾಸ್ 9th ಓದಿರೋ ಒಂದು ಕಾನ್ಸೆಪ್ಟು 20ನೇ ವರ್ಷಕ್ಕೆ ನಿನಗೆ ಮರ್ತು ಹೋಗುತ್ತೆ. ಯಾಕೆ? ಬಿಕಾಸ್ ಯು ಡೋಂಟ್ ಎಂಜಾಯ್ ಇಟ್. ಅದು ಅಷ್ಟು ಇಂಪಾರ್ಟೆಂಟ್. ನೀನೇನು ಓದ್ತೀಯಾ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಅದರಲ್ಲೊಂದು ಮಜಾ ಇರುತ್ತೆ, ಅದರಲ್ಲೊಂದು ಮೀನಿಂಗ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಅದೊಂದೇ ವೇ ಮಕ್ಕಳೇ, ನೀನು ಅರ್ಥ ಮಾಡ್ಕೋತೀಯ ಅಂತ ಹೇಳಿದ್ರೆ ಮಾತ್ರ ನಿನ್ನ ತಲೆಯಲ್ಲಿ ಯಾವುದನ್ನಾದ್ರೂ ಒಂದು ಕಾನ್ಸೆಪ್ಟ್ ಆಗಿರಬಹುದು ಅಥವಾ ಒಂದು ಸ್ಟೇಟ್ಮೆಂಟ್ ಆಗಿರಬಹುದು ಲಾಂಗ್ ಟರ್ಮ್ನಲ್ಲಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನೀನು ಮರಿತೀಯ, ಸ್ವಾಭಾವಿಕ ಅದು. ನೆಕ್ಸ್ಟ್, ಮೇಕ್ ಅ ಟೈಮ್ ಟೇಬಲ್ ಮಕ್ಕಳೇ. ಇಲ್ಲಿವರೆಗೂ ಕಲೀಲೇ ಇಲ್ಲ ಅಂತ ಹೇಳುವವರು 6 ರಿಂದ 7 ಗಂಟೆ ಕಲೀಲೇಬೇಕು ನೀವು. ಅಟ್ಲೀಸ್ಟ್ ವೀಕೆಂಡ್ನಲ್ಲಾದರೂ ನೀವು ಇದನ್ನು ಮಾಡಬೇಕು. ನಂತರ ಫೋಕಸ್ ಓನ್ಲಿ ಆನ್ NCERT ಟೆಕ್ಸ್ಟ್ ಬುಕ್ ಫಾರ್ ಆಲ್ ದ ಸಬ್ಜೆಕ್ಟ್. ಇದು ನಿಮ್ಮ ಬೇಸ್ ಆಗಿರಬೇಕು. NCERT ಟೆಕ್ಸ್ಟ್ ಬುಕ್ಕಿಂದನೇ ಅವ್ರ ಕ್ವೆಶನ್ಸನ್ನು ಫ್ರೇಮ್ ಮಾಡುವಂಥದ್ದು. ನನಗೆ ಗೊತ್ತು ಕ್ಲಾಸ್ 10th ಬೇಕಾದಷ್ಟು ಮಕ್ಕಳು ಗೈಡನ್ನು, ಕಾಂಪ್ರಹೆನ್ಸಿವ್ ಬುಕ್ಸನ್ನು, ಇದನ್ನು ಎಲ್ಲವನ್ನು ರೆಫರ್ ಮಾಡ್ತೀರಾ. ಬಟ್ ಯು ವಿಲ್ ನಾಟ್ ಈವನ್ ರೀಡ್ NCERT ಲೈನ್ ಬೈ ಲೈನ್. ತುಂಬ ಜನ ಮಕ್ಕಳು NCERT ಲೈನ್ ಬಿಟ್ಬಿಟ್ಟು ಬೇರೆದನ್ನೆಲ್ಲ ರೆಫರ್ ಮಾಡ್ತಾ ಹೋಗ್ತಾರೆ. ನಾನು ನೋಡಿದ್ದೀನಿ ಇದನ್ನು ಕಣ್ಣಾರೆ. ಆ ಥರ ಮಾಡಬೇಡಿ. ಫಸ್ಟ್ ಪ್ರಯಾರಿಟಿ NCERT ಕೊಡಿ. NCERT ಈಸ್ ಪರ್ಫೆಕ್ಟ್ ಅಂತ ಹೇಳಿದಾಗ ನೀವು ನೆಕ್ಸ್ಟಿಗೆ ಹೋಗಿ. NCERTನಲ್ಲಿ ಏನನ್ನ ಮಿಸ್, ಬರೀ ಎಕ್ಸಾಮ್. ಕೆಲವು ಮಕ್ಕಳಿದ್ದಾರೆ ಇಂಟೆಕ್ಸ್ಟ್ ಎಲ್ಲ ಬಿಟ್ಬಿಡ್ತಾರೆ, ಎಕ್ಸಸೈಸ್ ಕ್ವೆಶನ್ಸ್ ಮಾತ್ರ ಓದ್ಕೊಂಡು ಹೋಗ್ತಾರೆ. ಕೆಲವು ಮಕ್ಕಳು ಇಂಟೆಕ್ಸ್ಟು ಮಾಡ್ತಾರೆ, ಎಕ್ಸಸೈಸು ಮಾಡ್ತಾರೆ, ಎಕ್ಸಾಂಪ್ಲರ್ ಮಾಡಲ್ಲ. ಸೊ ಈ ಮೂರನ್ನು ಕೂಡ ಪ್ರಯಾರಿಟಿಯಾಗಿ ಇಟ್ಕೊಳ್ಳಿ. ಎಕ್ಸಾಂಪ್ಲರ್ ಇಸ್ ಸ್ಪೆಸಿಫಿಕಲಿ ಫಾರ್ CBSE ಸ್ಟೂಡೆಂಟ್ಸ್. ಯಾಕಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ನೀವು PYQs ಮಾಡ್ತೀರಾ ಅಥವಾ ನಿಮ್ಮ ಎಕ್ಸಸೈಸ್ ಕ್ವೆಶನ್ಸ್ ಅಥವಾ ನಿಮ್ಮ ಇಂಟೆಕ್ಸ್ಟ್ ಕ್ವೆಶನ್ಸ್ ಮಾಡ್ತೀರಾ ಅಂದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಕಮಿಂಗ್ ಟು ಸಬ್ಜೆಕ್ಟ್ ವೈಸ್ ಹೇಗೆ ಫೋಕಸ್ ಮಾಡಬೇಕು ಅಂತ ಹೇಳಿ, ಸೈನ್ಸ್ನಲ್ಲಿ ಡೂ ಜಸ್ಟಿಸ್ ಫಾರ್ ಎವ್ರಿ ಚಾಪ್ಟರ್. ಒಂದು ಚಾಪ್ಟರ್ ಮುಗಿದ ತಕ್ಷಣ ಚಾಪ್ಟರ್ ಒಳಗಡೆ ಮತ್ತೆ ಎಕ್ಸಸೈಸ್ನಲ್ಲಿ ಬರುವ ಕ್ವೆಶನ್ಸ್ ಜೊತೆಗೆ ಎಕ್ಸಾಂಪ್ಲರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ. PYQsನಲ್ಲಿ ಆ ಚಾಪ್ಟರ್ ರಿಲೇಟೆಡ್ ಯಾವುದೆಲ್ಲ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ, ಇದು ಹೈ ಟೈಮ್ ಫಾರ್ PYQs ರಿವಿಷನ್. ನೀವು ನೋಡಲೇಬೇಕು, ಆ ಚಾಪ್ಟರ್ ವೈಸ್ PYQsನ ನೀವು ಸಾಲ್ವ್ ಮಾಡಲೇಬೇಕು. ಓಕೆ, ಸೊ ಸೈನ್ಸ್ನ ನೀವು ಚಾಪ್ಟರ್ ಬೈ ಚಾಪ್ಟರ್ ಪ್ರಾಕ್ಟೀಸ್ ಮಾಡ್ತೀರಾ. NCERT ಕ್ವೆಶನ್ಸ್ ಅಂಡ್ ಎಕ್ಸಾಂಪ್ಲರ್ ಕ್ವೆಶನ್ಸ್ನ ಆನ್ಸರ್ನ ಬರೆದು ಕಲಿತೀರಾ. ಯು ವಿಲ್ ಹ್ಯಾವ್ ಟು ರೈಟ್ ಅಂಡ್ ಪ್ರಾಕ್ಟೀಸ್, ವಿಚ್ ಎಸ್ಪೆಷಲಿ ಇನ್ ಕೆಮಿಸ್ಟ್ರಿ ನೀವು ಬರೆದು ಕಲಿತೀರಾ ಅಂತ ಹೇಳಿದ್ರೆ ದ ಮಿಸ್ಟೇಕ್ಸ್ ಯು ಮೈಟ್ ಮೇಕ್ ವೈಲ್ ರೈಟಿಂಗ್ ದ ಫಾರ್ಮುಲಾ. ಅಥವಾ ಫಿಸಿಕ್ಸ್ನಲ್ಲೂ ಕೂಡ, ಅಥವಾ ಇನ್ ಬಯಾಲಜಿನಲ್ಲಿ ಡಯಾಗ್ರಾಮ್ಸ್ ಕೂಡ ನೀವು ಬೈ ಹಾರ್ಟ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ರೈಟ್ ಅಂಡ್ ಪ್ರಾಕ್ಟೀಸ್ ದ್ಯಾಟ್. ದೆನ್ ಮ್ಯಾಥ್ಸ್ನಲ್ಲಿ ಫೋಕಸ್ ಆನ್ ಕಾನ್ಸೆಪ್ಟ್ ಕ್ಲಾರಿಟಿ, ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಮ್ಯಾಥ್ಸ್. ಡೋಂಟ್ ಸ್ಕಿಪ್ ಎಕ್ಸಾಂಪಲ್ಸ್ ಆ್ಯಂಡ್ NCERT ಎಕ್ಸಸೈಸ್. ತುಂಬ ಜನ NCERT ಎಕ್ಸಸೈಸ್ನಲ್ಲಿ ಕೆಲವೊಂದು ಪ್ರಾಬ್ಲಮ್ ಕಷ್ಟ ಅಂತ ಹೇಳಿ ಮತ್ತೆ ಓದ್ತೀನಿ ಅಂತ ಹೇಳಿ ಹೋಲ್ಡ್ ಮಾಡಿಟ್ಕೊಂಡಿರ್ತಾರೆ. ಡೋಂಟ್ ಡೂ ದ್ಯಾಟ್. ಎವ್ರಿ ಪ್ರಾಬ್ಲಮ್ ಯು ಹ್ಯಾವ್ ಟು ಗಿವ್ ಜಸ್ಟಿಸ್. ಅದನ್ನ ಅರ್ಥ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ದ ಮೋರ್ ರಿವಿಷನ್ ಯು ಡೂ ಬೈ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಂಜಾಯಿಂಗ್, ಮೋರ್ ಹ್ಯಾಪಿ ಯು ವಿಲ್ ಬಿ ವೈಲ್ ಯು ರೈಟ್ ಯುವರ್ ಎಕ್ಸಾಮ್. ಟ್ರಸ್ಟ್ ಮೀ, ಅದರ್ವೈಸ್ ಯು ವಿಲ್ ಗೆಟ್ ಇರಿಟೇಟೆಡ್ ವಿತ್ ಎಕ್ಸಾಮ್. ಸೋಷಿಯಲ್ ಸೈನ್ಸ್ನಲ್ಲಿ ಸರ್ ಆಲ್ರೆಡಿ ಹೇಳಿರ್ತಾರೆ, ಮ್ಯಾಥ್ಸ್ ಸರ್ ಮತ್ತು ಸೋಷಿಯಲ್ ಸೈನ್ಸ್ ಆ್ಯಂಡ್ ಈವನ್ ಇನ್ ಸೈನ್ಸ್ Shiraj sir and Raghu sir would have already told you, but still I'll add a point as I'm making a general strategy video. So science nalli ಚಾಪ್ಟರ್ ಬೈ ಚಾಪ್ಟರ್ನ ನೀವು ಹೇಗೆ ಇಂಪಾರ್ಟೆನ್ಸ್ ಕೊಡ್ತೀರೋ ಅದೇ ಥರ ಇಂಪಾರ್ಟೆಂಟ್ ಆಗಿರುವಂತಹ ಡೇಟ್ಸ್ ಇರ್ಬೋದು, ಈವೆಂಟ್ಸ್ ಆಗಿರ್ಬೋದು, ಅದನ್ನ ಹೈಲೈಟ್ ಮಾಡ್ಕೊಳ್ಳೋದು, ಶಾರ್ಟ್ ನೋಟ್ಸ್ ಬರೆದಿಟ್ಕೊಳ್ಳೋದು,
ಯಾಕೆಂದರೆ ಎಟ್ ದಿ ಎಂಡ್ ಅಷ್ಟೊಂದು ಚಾಪ್ಟರ್ಸ್ಗಳ ಎಲ್ಲ ಈವೆಂಟ್ಸ್ಗಳು ನಿಮ್ಮ ತಲೆಗೆ ಹೋಗಲ್ಲ. ಬಟ್ ವೆನ್ ಯು ಮೇಕ್ ಶಾರ್ಟ್ ನೋಟ್ಸ್ ಇನ್ ಕಲರ್ಡ್ ಇಂಕ್ಸ್ ಅಥವಾ ಕಲರ್ಡ್ ಪೇಜಸ್ ಆ್ಯಂಡ್ ಯು ಸ್ಟಿಕ್ ಆನ್ ಟು ದ ಬುಕ್ಸ್ ಅಥವಾ ನಿಮ್ಮ ಸ್ಟಡಿ ಡೆಸ್ಕ್ನಲ್ಲಿ ಎಲ್ಲಾದರೂ ಒಂದು ಕಡೆ ಸ್ಟಿಕ್ ಆನ್ ಮಾಡಿದ್ರೆ ಆ ಕಲರ್ ನೆನಪಿರುತ್ತೆ, ಈವೆಂಟ್ಸ್ಗಳು ನೆನಪಿರುತ್ತೆ, ಫ್ಲೋ ಚಾರ್ಟ್ ಮಾಡ್ಕೊಳ್ಳುವಂಥದ್ದಾಗಿರಬಹುದು, ಅಥವಾ ಒಂದು ಟ್ರೀ ಥರ ಬಿಡಿಸಿ ಅದರಲ್ಲಿ ನೀವು ಡೇಟ್ಸನ್ನು ಈವೆಂಟ್ಸನ್ನು ಫಿಕ್ಸ್ ಮಾಡೋದಾಗಿರ್ಬೋದು. ಸೊ ಯು ವಿಲ್ ರಿಮೆಂಬರ್ ಟ್ರೀ. ಸೊ ಟ್ರೀ ಜೊತೆಗೆ ಈವೆಂಟ್ಸನ್ನು ನೀವು ನೆನ್ಪಿಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅದು ಅಂತ ಹೇಳಿ. ಆಮೇಲೆ ಇಂಗ್ಲೀಷ್ ಆ್ಯಂಡ್ ಹಿಂದಿ, ವೆನ್ ಇಟ್ ಕಮ್ಸ್ ಟು ಲ್ಯಾಂಗ್ವೇಜ್, ರೀಡ್ ದ ಚಾಪ್ಟರ್, ಅಂಡರ್ಸ್ಟ್ಯಾಂಡ್ ಥೀಮ್ಸ್ ಆ್ಯಂಡ್ ಪ್ರಾಕ್ಟಿಸ್ ರೈಟಿಂಗ್ ಫಾರ್ಮ್ಯಾಟ್ಸ್. ಸೊ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ ಆಗಿರ್ಬೋದು, ಆರ್ಟಿಕಲ್ ರೈಟಿಂಗ್ ಫಾರ್ಮ್ಯಾಟ್ ಆಗಿರ್ಬೋದು. ಐ ಹೋಪ್ ಇಟ್ ಇಸ್ ದೇರ್ ಇನ್ ಯುವರ್ ಲ್ಯಾಂಗ್ವೇಜ್ ಸ್ಟಿಲ್, ಬಿಕಾಸ್ ನಾನು ಓದ್ಬೇಕಾರೆ ಇದಿತ್ತು. ಓಕೆ, ಆ್ಯಂಡ್ ವಾಟ್ ಟು ಡೂ, ಏನು ಮಾಡ್ತೀರಾ ಇದೆಲ್ಲ ಮಾಡಲಿಕ್ಕೋಸ್ಕರ? ಸೊ ಇದನ್ನೆಲ್ಲ ನೀವು ಮಾಡೋದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳೋದನ್ನು ನಾನು ಈ ಒಂದು ಪರ್ಟಿಕ್ಯುಲರ್ ಸ್ಲೈಡ್ನಲ್ಲಿ ಹೇಳ್ತಾ ಇದ್ದೀನಿ. ಒಂದು ಸ್ಯಾಂಪಲ್ ಪೇಪರ್ ಮತ್ತು PYQsನ ನೀವು ಸಾಲ್ವ್ ಮಾಡ್ತೀರಾ. ಸೊ CBSE ಸ್ಯಾಂಪಲ್ ಪೇಪರ್ಸ್ CBSE ವೆಬ್ಸೈಟ್ನಲ್ಲಿ ಅವೈಲಬಲ್ ಇದೆ. ಅದೇ ಥರ ಸ್ಟೇಟ್ ಬೋರ್ಡಿದು PYQs ಕೂಡ ವೆಬ್ಸೈಟ್ನಲ್ಲಿ ಅವೈಲಬಲ್ ಇದೆ. ಕ್ವಿಕ್ ರಿವಿಷನ್ ನೋಟ್ಸ್, ಫ್ಲ್ಯಾಶ್ ಕಾರ್ಡ್ನ ಮಾಡಿಟ್ಕೊಳ್ಳುವಂಥದ್ದು, ಫಾರ್ಮುಲಾ ಶೀಟ್ಸು, ಡೆಫಿನಿಷನ್ಸ್ನ ಒಂದು ಕಡೆಗೆ ಬರ್ಕೊಳ್ಳುವಂಥದ್ದು, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಲಿಸ್ಟ್ ಮಾಡಿ ಅದನ್ನು ಸ್ಟಿಕ್ ಮಾಡ್ಕೊಳ್ಳುವಂಥದ್ದು, ಮ್ಯಾಥ್ಸ್ ಫಾರ್ಮುಲಾ, ಹಿಸ್ಟ್ರಿ, ಡೇಟ್ಸ್ ಆ್ಯಂಡ್ ಈವೆಂಟ್ಸನ್ನು ನೀವು ಒಂದು ಕಡೆ ಬರೆದಿಟ್ಕೊಳ್ಳುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಯು ಜನರಲಿ ಟೆನ್ ಟು ಫರ್ಗೆಟ್ ಆಲ್ ದೀಸ್ ಥಿಂಗ್ಸ್. ದೀಸ್ ಆರ್ ಪ್ಯೂರ್ಲಿ ಮೆಮರಿ ಬೇಸ್ಡ್ ವಿಚ್ ರಿಕ್ವೈರ್ಸ್ ಯುವರ್ ಅಟೆನ್ಷನ್ ಡೇ ಟು ಡೇ. ಎಲ್ಲ ಡೇನಲ್ಲೂ ನಿಮ್ಮ ಅಟೆನ್ಷನ್ ಬೇಕಿದ್ದಕ್ಕೆ. ಸೊ ಯು ಗಿವ್ ಇಂಪಾರ್ಟೆನ್ಸ್ ಟು ಇಟ್ ಮೆಮರಿ ಬೇಸ್ಡ್ಗೆ. ಯಾಕೆಂದರೆ ಮೆಮರಿ ಬೇಸ್ಡ್ನ ನೀವು ಒಂದು ವಾರದಲ್ಲಿ ಕಲಿತ ತಕ್ಷಣ ನಿಮಗೆ ನೆನಪಾಗಲ್ಲ. ಎವ್ರಿ ಡೇ ಪುಟ್ ಲಿಟಲ್ ಎಫರ್ಟ್, ಆಯಿತಾ? ಆಮೇಲೆ ಜಾನ್ವರಿನಲ್ಲಿ ಇದಿಷ್ಟು ಕೂಡ ನೀವು ನವೆಂಬರ್ವರೆಗೂ ಮಾಡ್ತೀರಾ, ಡಿಸೆಂಬರ್ ನವೆಂಬರ್ವರೆಗೂ ಕೂಡ ಯು ವಿಲ್ ಬಿ ಡೂಯಿಂಗ್ ದಿಸ್ ವರ್ಕ್. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ you will be focusing on chapter by chapter. You will finish maybe October nalli you target finishing complete science, and November nalli complete maths, and maybe in December complete social studies along with language madidre by January nalli mock test kodboda nimge. January nalli mock test and final revision touch kodboda. ಅಲ್ಲಿ ನಿಮಗೆ ಯಾವುದೆಲ್ಲ ವೀಕನ್ ಏರಿಯಾ ಇರುತ್ತೆ ಅದನ್ನ ಸ್ಟ್ರೆಂಥನ್ ಮಾಡುವಂತಹ ಒಂದು ವೀಕ್ ಏರಿಯಾಸ್ ಇರುತ್ತೆ, ಅದನ್ನು ಸ್ಟ್ರೆಂಥನ್ ಮಾಡುವಂತಹ ಒಂದು ಅಪಾರ್ಚುನಿಟಿ ಇರುತ್ತೆ. ವೀಕ್ ಏರಿಯಾಸ್ ಅಂತ ಹೇಳಿದ ತಕ್ಷಣ ಮೇ ಬಿ ಕೆಲವರಿಗೆ ಮ್ಯಾಥಮೆಟಿಕ್ಸ್ನಲ್ಲಿ ಆಲ್ಜಿಬ್ರಾ ಆಗಿ ಬರಲಿಕ್ಕಿಲ್ಲ. ಸೊ ಅದರಲ್ಲಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಾಗಿರ್ಬಹುದು ಅಥವಾ ರಿವೈಸ್ ಮಾಡುವಂಥದ್ದಾಗಿರ್ಬೋದು. ಓಕೆ, ಮತ್ತು ಕೆಲವರಿಗೆ ಎಲ್ಲ ಕಾನ್ಸೆಪ್ಟ್ ಗೊತ್ತಿರುತ್ತೆ ಬಟ್ ಕ್ವೆಶನ್ ಪೇಪರ್ ಕೊಟ್ಟಾಗ ನರ್ವಸ್ ಆಗ್ತೀರಾ. ಸೊ mock test will definitely help you for all the subject. It will prepare you in a way how to be mentally fit for the exam hall. Mentally exam hall ನಲ್ಲಿ ಹೇಗೆ ಫಿಟ್ ಆಗಿರಬೇಕು ಅಂತ ಹೇಳೋದನ್ನ ಕೂಡ ತಿಳಿಸ್ಕೊಡುತ್ತೆ. ಆಂಗ್ಸೈಟಿಯಿಂದ ಹೊರಗಡೆಗೆ ಬರ್ಬೋದು, ಟೆನ್ಷನಿಂದ ಹೊರಗಡೆಗೆ ಬರ್ಬೋದು, ಸ್ಟ್ರಾಟಜಿ ಟು ಮೇಕ್ ಆನ್ಸರ್ ನಿಮಗೆ ಆಲ್ರೆಡಿ ಪ್ಲ್ಯಾನ್ಡ್ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಪ್ರಾಕ್ಟೀಸ್ ಒನ್ ಫುಲ್ ಪೇಪರ್ ಎವ್ರಿ ಡೇ ಜಾನ್ವರಿ ಆನ್ವರ್ಡ್ಸ್. rotate the subject, like ಇವತ್ತು ಸೈನ್ಸ್ ಮಾಡ್ತೀರಾ, ನಾಳೆ ಮ್ಯಾಥ್ಸ್ ಮಾಡ್ತೀರಾ, ಸೋಷಿಯಲ್ ಸ್ಟಡೀಸ್ ಮಾಡ್ತೀರಾ. ಗಿವ್ ಇಂಪಾರ್ಟೆನ್ಸ್ ಟು ಆಲ್ ದ ಸಬ್ಜೆಕ್ಟ್, ಎಸ್ಪೆಷಲಿ ಟು ಮ್ಯಾಥ್ಸ್ and science where you require, and social studies where you require a lot to remember. Okay, revise all important topics, formulas writing ಹೇಳ್ದೆ. group studies ನಿಮಗಿತ್ತು, ನಿಮ್ಮ ಪೇರೆಂಟ್ಸ್ ಅಲೌ ಮಾಡ್ತಾರೆ ಅಂತ ಹೇಳಿದ್ರೆ go for it. So tips for smart study ಏನು ಅಂತ ಹೇಳಿದ್ರೆ ನೋಡೋಣ one by one. So ಒಂದು timetable which is very important over motivation. Motivation is just for the moment aste, but timetable will give you to the discipline. Every day it will remind you this time you have to study this and this. So ಹಾಗಾಗಿ ಟೈಮ್ ಟೇಬಲ್ನ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಸ್ಟಿಕ್ ಟು ರುಟೀನ್. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ದ್ಯಾನ್ ಕ್ವಾಂಟಿಟಿ. ನೀನು 10 ಗಂಟೆ ಡಿಸ್ಟ್ರಾಕ್ಟೆಡ್ ಮೋಡ್ನಲ್ಲಿ ಕಲಿಯೋದಕ್ಕಿಂತನೂ 5 ಗಂಟೆ ಫೋಕಸ್ಡ್ ಆಗಿ ಕಲಿ. 5 hours ಅಂದರೆ 5 hours, ಬಟ್ ಯು ಶುಡ್ ಬಿ ಫೋಕಸ್ಡ್, ನೋ ಡಿಸ್ಟ್ರಾಕ್ಷನ್. ಸೊ ಇಫ್ someone is studying for 10 hours by distracting himself, someone is studying for 5 hours with high, good amount of focus and good amount of concentration, who will win the race? The one who studies for 5 hours. So what matters? It's the quality over quantity. Technically ಹೇಳೋದಾದ್ರೆ ಕ್ವಾಲಿಟಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, so it will reduce your burden to revise it again and again and again and again, right? So quality anta heluvanthadu yak important, because you will learn the shortcuts, whatever related to the subject in a very deeper way. ಅರ್ಥ ಮಾಡ್ಕೋತೀರಾ. ಸೊ ಅದ್ರ ಮೇಲೆ ಮತ್ತೆ ರಿವಿಷನ್ ಬೇಕಾಗಿರ್ಲಿಕ್ಕಿಲ್ಲ. ಇಟ್ ವಿಲ್ ಸೇವ್ ಯೋರ್ ಟೈಮ್. ಸೊ ದೆನ್ ಟೀಚ್ ಬ್ಯಾಕ್ ಮೆಥಡ್. ಸೊ ಟ್ರೈ ಎಕ್ಸ್ಪ್ಲೇನಿಂಗ್ ಟಾಪಿಕ್ಸ್ ಟು ಅದರ್ಸ್. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಐ ವಾಸ್ ಡೂಯಿಂಗ್ ಇಟ್ ಇನ್ ಮೈ MSc. ಟೀಚ್ ಬ್ಯಾಕ್ ಮೆಥಡ್ನಲ್ಲಿ don't ignore the languages. As I told you already, English, Hindi ಅಥವಾ ಕನ್ನಡ can help boost your overall percentage.
write while you study, which helps your brain to be active. Sit straight. ಯಾವಾಗ ಕುತ್ಕೊಳ್ತೀರಾ ಕರೆಕ್ಟಾಗಿ ಕುತ್ಕೊಂಡು ಓದಿ. ನಿಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಇತ್ತು ಅಂದರೆ ನಿಮ್ಮ ಬ್ರೈನ್ ವಿಲ್ ಬಿ ಆಟೋಮ್ಯಾಟಿಕಲಿ ಲೈಕ್ ಅಲೈನ್ಡ್ ವಿತ್ ಫೋಕಸ್. ಇದಿಷ್ಟು ಕೂಡ ನನ್ನ ಸಣ್ಣ ಒಂದು ಸ್ಟ್ರಾಟಜಿ ವಿಡಿಯೋ ಆಗಿದೆ. ಹೋಪ್ ಇಟ್ ಹೆಲ್ಪ್ಸ್ ಯು. ಮಾಡಿ ನೋಡಿ ಒಂದ್ಸಲ. ಸೊ ವಿದಿನ್ ನೆಕ್ಸ್ಟ್ October, November, December, you're finishing your entire one round of revision on all the subjects, and from January you're taking this mock test and you're solving PYQs. So mock test nalli paper na ನೀವು ಬರ್ದು ಕಲೀರಿ. Like have the habit of writing for 3 hours or 2.5 hours, so it will not exhaust you during the exam time, especially the maths paper. Okay, because you take a lot of time to solve, and it will lead to a lot of anxiety issues also. Aduna kuda ನೀನು ಕಡಿಮೆ ಮಾಡ್ಕೊಳ್ಬಹುದು. So that's it. Take care. Bye bye. I'll meet you in another video. Until then,